ಡಿಬೇಟ್ಸ್ನಲ್ಲಿ ಭಾಗವಹಿಸಿದ್ದೀವಿ. ಅದರ ಜೊತೆ ಯಾವ್ಯಾವ ಪಾರ್ಲಿಮೆಂಟ್ಗೆ ಹೋಗೋಂಥ ಜನ ನ್ಯಾಷನಲ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಇಶ್ಯೂಸ್, ಟೆಕ್ನಿಕಲ್ ಇಶ್ಯೂಸ್ ಅವನ್ನೆಲ್ಲ ಅವಕ್ಕೆಲ್ಲ ಗಮನ ಕೊಟ್ಟು ಅದರ ಒಳ್ಳೆ ಪಾಲಿಸಿ ಬಗ್ಗೆ ಕೆಲಸ ಮಾಡೋಕ್ಕೊಂದು ಆಸಕ್ತಿ ಇರಬೇಕು, ಅದ್ರ ಮೇಲೆ ಒಂದು ಸಾಮರ್ಥ್ಯನೂ ಇರಬೇಕು. ಅದು ನಮ್ಮಲ್ಲಿದೆ. ಏಕೆ ಅಂತಂದರೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಫೆಸರ್ ಆಗಿದ್ದೆ, ಅಮೇರಿಕಾದಲ್ಲಿ ಪ್ರೊಫೆಸರ್ ಆಗಿದ್ದೆ. ನಮ್ಮ ಫೀಲ್ಡೇ ಪಬ್ಲಿಕ್ ಪಾಲಿಸಿ ಆ್ಯಂಡ್ ಮ್ಯಾನೇಜ್ಮೆಂಟ್. ನಾವು ಇವಾಗ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅದನ್ನು ನಾನು ಭಾಳ ವರ್ಷ ಪಾಠ ಹೇಳ್ಕೊಂಡು ಬಂದಿದ್ದೀನಿ. ಓಕೆ, ಅದು ಒಂದು. ಅದ್ರ ಮೇಲೆ ನಮ್ಮ ಫ್ಯಾಮಿಲಿ ಇತಿಹಾಸ ನೋಡಿದ್ರೆ ನಮ್ಮ ದೊಡ್ಡಪ್ಪ ದಿವಂಗತ ಎಂ ವಿ ಕೃಷ್ಣಪ್ಪನವರು 6 ಸತಿ ಲೋಕಸಭಾ ಆಯ್ಕೆಯಾಗಿದ್ದರು. ಫ್ರೀಡಮ್ ಫೈಟರು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೀರೋ. ನೆಹರು ಅವ್ರ ಕಾಲದಲ್ಲಿ ಮಿನಿಸ್ಟರ್ ಆಗಿದ್ದರು, ಇಲ್ಲೂ ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು. ಬೆಂಗಳೂರು ಡೈರಿ ಸ್ಥಾಪನೆ ಮಾಡಿದ್ದು ಅವರೇ. ಇಲ್ಲಿ ವೈಟ್ ರೆವಲ್ಯೂಷನ್ ಇನ್ ಕರ್ನಾಟಕ ಅಂದರೆ ನಮ್ಮ ದೊಡ್ಡಪ್ಪ ಅಂದರು. ನಮ್ಮ ತಂದೆ ಎಂ ಬಿ ವೆಂಕಟಪ್ಪನವರು ಸ್ಪೀಕರ್ ಆಗಿದ್ದರು, ಕೌನ್ಸಿಲ್ ಚೇರ್ಮನ್ ಆಗಿದ್ದರು, ನಮ್ಮ ಕಾಂಗ್ರೆಸ್ ಪಕ್ಷನ ಕಟ್ಟಿದವರು. ಸೊ ಈ ಥರ ನಮಗೆ ಒಂದು ಐಡಿಯಲಿಸಮ್ ಇದೆ, ಇನ್ಸ್ಪಿರೇಷನ್ ಇದೆ, ಇವೆಲ್ಲ ಇದಲ್ಲ. ನಾವು ಒಳ್ಳೆ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಗುತ್ತೆ. ಆಗಲೇ ಮಾಡಿದ್ದೀವಿ. ಇವಾಗ ನಾನು ವೈಸ್ ಚೇರ್ಮನ್ ಪ್ಲಾನಿಂಗ್ ಕಮಿಷನ್ ಇದ್ದೀನಿ. ಇವಾಗ ಬೆಂಗಳೂರಿನಲ್ಲಿ ಮೆಟ್ರೋ ಫೀಡರ್ ಬಸ್ಸಸ್ ಶುರು ಮಾಡಿದ್ದು ನಾವೇ. ಈ ಥರ ನಮಗೆ ಒಂದು ಆಸಕ್ತಿ ಇದೆ. ನಾವು ಏನೋ ಒಂದು ಈ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ದೇಶ, ನಗರ ಎಲ್ಲ ಜನರ ಭವಿಷ್ಯ ಬದಲಾವಣೆ ಮಾಡಬೇಕು ಅಂತ ಆ ಒಂದು ಆಸಕ್ತಿಯಿಂದ ನಾವು ಮುಂದೆ ಬಂದಿದ್ದೀವಿ, ಮಾಡಿಬಿಟ್ಟು ತೋರಿಸ್ತೀವಿ. ಸರ್, ಈಗ ಬಿಜೆಪಿ ಅಭ್ಯರ್ಥಿ ಬದಲಾಗಿ ಶೋಭಾ ಕರಂದ್ಲಾಜೆ ಅವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದಷ್ಟು ಅಡೆತಡೆಗಳು ಇದ್ದಾವೆ. ಇದು ಪ್ರಮುಖವಾಗಿ ಬಿಜೆಪಿಯ ಶಾಸಕರಾದಂಥ ಸೋಮಶೇಖರ್ ಅವರೇ ನಾವು ಕೆಲಸ ಮಾಡಲ್ಲ ಅನ್ನೋಂಥದ್ದು. ಅದೇನಾದರೂ ತಮ್ಗೆ ವರದಾನ ಆಗುತ್ತಾ, ಅಥವಾ ತಮಗೆ ಎಷ್ಟು ಸವಾಲಾಗುತ್ತೆ ಈಗ ಹೊಸದಾಗಿ ನೀವು ಅಭ್ಯರ್ಥಿಯಾಗಿರ್ತಕ್ಕಂಥದ್ದು? ನನ್ನ ಅಭಿಪ್ರಾಯದಲ್ಲಿ ಜನರು ನಾನು ಹೇಳ್ದಂಗೆ ಪಾಸಿಟಿವ್ ವೋಟ್ ಮಾಡ್ತಾರೆ. ನನ್ನ ಪರ, ನಮ್ಮ ಕಾಂಗ್ರೆಸ್ ಪಕ್ಷದ ಪರ, ನಮ್ಮ ಗ್ಯಾರಂಟೀಸ್ ಪರ, ನಮ್ಮ ಅಭಿವೃದ್ಧಿ ಪರ. ಈ ಅವ್ರ ಕಡೆ ಆಗ್ತಾರ ಭಿನ್ನಾಭಿಪ್ರಾಯ ಅದು ನಾವು ಆಗಲೇ 4-5 ವರ್ಷದಿಂದ ನೋಡ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ಭ್ರಷ್ಟಾಚಾರ ಇದು ಬರದೇ ಸಮಸ್ಯೆ ಬಿ ಜೆ ಪಿನಲ್ಲಿ. ಇವಾಗ ಅವರಲ್ಲಿ ಏನಾದರೂ ಆಗಲಿ, ಅದು ಏನಾದ್ರೂ ಅದು ನಮಗೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದು ನಾನು ಒಪ್ತೀನಿ. ಈ ಸದಾನಂದ ಗೌಡರು ಈ ಒಂದು ಹೇಳ್ತಕ್ಕಂಥ ಹೇಳಿಕೆ ಬಿ ಜೆ ಪಿಯಲ್ಲಿ ಸಾಕಷ್ಟು ಕಲುಷಿತ ಆಗಿದೆ, ಶುದ್ಧೀಕರಣ ಮಾಡಬೇಕು ಅನ್ನುವಂಥದ್ದು, ಅದೆಲ್ಲವೂ ಕೂಡ ಅವರು ಕೂಡ ಸೈಲೆಂಟ್ ಆಗೋದು ತಮಗೆ ವರದಾನ ಆಗುತ್ತಾ ಅಂತ ಸರ್? ಅವ್ರದ್ದು, ನಾನು ಬೇರೆ ಪಕ್ಷದವರು, ಬೇರೆ ನಾಯಕರು, ನಾವೆಲ್ಲ ಒಟ್ಟಿಗೆ ಪಾರ್ಲಿಮೆಂಟ್ನಲ್ಲಿ ಇದ್ದವರು. ಸೊ ಅದಕ್ಕೆ ನನಗೆ ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಏನು ಆಸಕ್ತಿ ಏನಿಲ್ಲ. ನಮ್ಮ ಬಗ್ಗೆ ಕೇಳಿ, ನಮ್ಮ ಪಕ್ಷದ ಬಗ್ಗೆ ಕೇಳಿ, ಬರೀ ಬಿ ಜೆ ಪಿ ಅಂತ ಕೇಳ್ತೀರಲ್ಲ. ಯಾಕಂದರೆ ನಿಮಗೆ ಕಳೆದ ರಾಜಶೇಖರ್ ಹಿಟ್ನಾಳ್ಗೆ ಕೊಪ್ಪಳ ಕಾಂಗ್ರೆಸ್ ಟಿಕೆಟ್, ಇಲ್ಲಿ ಸಂಗಣ್ಣ ಕರಡಿ ಬರ್ತಾರೆ ಅಂತ ಇತ್ತು, ಬಿ ಜೆ ಪಿಯಿಂದ ಬರಲಿಲ್ಲ. ರಾಜಶೇಖರ್ ಹಿಟ್ನಾಳ್, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳದ MLA, ಅವರ ಸಹೋದರ ರಾಜಶೇಖರ್ ಹಿಟ್ನಾಳ್ ಕುರುಬ ಸಮುದಾಯಕ್ಕೆ ಸೇರಿದವರು. ಇಲ್ಲಿ ಅತಿ ದೊಡ್ಡ ಒಂದು ವೋಟ್ ಬ್ಯಾಂಕ್, ಕುರುಬ ವೋಟ್ ಬ್ಯಾಂಕ್ ಕೂಡ ಇದೆ. ರಾಜಶೇಖರ್ ಹಿಟ್ನಾಳ್ ವರಿಷ್ಠರಿಗೆ ಧನ್ಯವಾದ ತಿಳಿಸಿದ್ದಾರೆ. ರಾಜಶೇಖರ್ ಹಿಟ್ನಾಳ್, ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ. ರಾಘವೇಂದ್ರ ಹಿಟ್ನಾಳ್ ಸಿಟ್ಟಿಂಗ್ MLA. ಕೆಳಗಡೆ ಯಾರ ವಿರುದ್ಧ ಯಾರು ಅನ್ನೋದನ್ನು ಕೂಡ ಕೊಡ್ತಾ ಇದ್ದೀವಿ. ಮತ್ತೊಂದು ಕಡೆ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಟ್ಟು 24 ರಾಜಶೇಖರ್ ಹಿಟ್ನಾಳ್ ಅವರು ಫೋನದಲ್ಲಿದ್ದಾರೆ. ರಾಜಶೇಖರ್ ಹಿಟ್ನಾಳ್ರೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಮೊನ್ನೆ ಕೂಡ ಮಾತಾಡುವಾಗ ಹೇಳಿದ್ರಿ ಟಿಕೆಟ್ ಸಿಗುತ್ತೆ ಅಂತೇಳಿ. ಯಾವ ರೀತಿ ಈ ಬಾರಿ, ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರಿ, ಕಳೆದ ಬಾರಿ ಕರಡಿ ಸಂಗಣ್ಣ ಇದ್ರು, ಈ ಬಾರಿ ಡಾಕ್ಟರ್ ಇದ್ದಾರೆ, ಒಂದು ಬದಲಾವಣೆ ಆಗಿದೆ. ಈ ಬಾರಿ ನೀವು ಏನನ್ನು ಹೇಳ್ಕೊಂಡು ಜನರ ಬಳಿ ಹೋಗ್ತೀರಿ ಸರ್? ಈಗ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳು ಇವತ್ತು ಪ್ರತಿಯೊಬ್ಬರು ಮನೆಗೂ ಕೂಡ ಗ್ಯಾರಂಟಿ ಸ್ಕೀಮ್ಗಳನ್ನು ತಲುಪಿದಾವೆ. ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟದಿಂದ ಬಹಳಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಈಗ ಸಾಮಾನ್ಯ ಜನರಿಗೆ. ಅವ್ರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲೆತ್ತಲಿಕ್ಕೆ ಈಗ ಬಹಳಷ್ಟು ಇವತ್ತು ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡೋದಿರ್ಬೋದು, ಸಾಲ ಮನ್ನಾ ಇರ್ಬೋದು, ಅದ್ರ ಜೊತೆಯಲ್ಲಿ ಎಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋದಿರೋದಿರ್ಬೋದು, ಇಂಥವು ಬಹಳಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡುತ್ತೆ. 100ಕ್ಕೆ 100 ಭರವಸೆ ಈಡೇರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಇದರಿಂದನೇ ನಾವು ಎಲ್ಲರೂ ಕೂಡ ಜನರನ್ನ ಮನವೊಲಿಸಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ಮನವಿಯನ್ನು ಕೂಡ ಮಾಡ್ತೀವಿ. ಸಂಗಣ್ಣ ಕರಡಿ ಹಿಂದೆ ಕಾಂಗ್ರೆಸ್ ಅಲ್ಲಿ ಕೂಡ ಇದ್ರು, ಈಗ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಅಸಮಾಧಾನಗೊಂಡಿದ್ದಾರೆ. ಅದರ ಲಾಭ ಕೂಡ ಏನಾದರೂ ಆಗ್ಬೋದಾ ನಿಮಗೆ?
ಈಗ ಅದರ ಅವ್ರ ಲಾಭ ಅನ್ನೋದಕ್ಕಿಂತ ಹೆಚ್ಚಿಗೆ ಜನ ಈಗ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದು ಕೂಡ ಸಮ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ, ಅದು ಕೂಡ ಅನ್ನೋ ವಿಶ್ವಾಸ ಕೂಡ ಇದೆ. ಎಷ್ಟು ಬರುತ್ತೆ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ 28ರಲ್ಲಿ? 28ರಲ್ಲಿ 15-18 ಬರ್ಬೋದು ಅಂತ ನಮ್ಮ ಎಲ್ಲ ಮುಖಂಡರು ಕೂಡ ವಿಶ್ವಾಸ, ಹೆಚ್ಚಿನ ಸೀಟ್ ಬರ್ತವೆ ಅನ್ನೋ ವಿಶ್ವಾಸ ಇದೆ. ಏನು ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಫ್ಯಾಮಿಲಿಯವರಿಗೆ ಜಾಸ್ತಿ ಕೊಟ್ಟರು ಅಂತ ಒಂದು ಆರೋಪ ಇದೆಯಲ್ಲ ನಿಮಗೂ ಸಮೇತ? ಅಲ್ಲ, ಹಂಗಲ್ಲ. ಯಾರು ರಾಜಕಾರಣದಲ್ಲಿ ಯಾರು ಸೇವೆ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ, ಅವ್ರನ್ನ ಗುರುತಿಸಿ ಪಕ್ಷ ಟಿಕೆಟ್ ಕೊಡುತ್ತೆ. ಯಾರು ಸರ್ವಿಸ್ ಗುರುತಿಸಿ ಕೊಟ್ಟಿರ್ತಾರೆ. ಓಕೆ, ರಾಜಶೇಖರ್ ಹಿಟ್ನಾಳ್ ಅವರೇ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ರಾಜಶೇಖರ್ ಹಿಟ್ನಾಳ್ ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದರು. ಅಲ್ಲಿ ಸಂಗಣ್ಣ ಕರಡಿ ಅಂದರೆ ಪಂಚಮಸಾಲಿ ಲಿಂಗಾಯತ್ ವರ್ಸಸ್ ಕುರುಬ, ಆ ಥರದ ಒಂದು ಕಾಂಬಿನೇಷನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಕೊಪ್ಪಳ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಶ್ವರಪ್ಪನವ್ರಿಗೂ ಕೂಡ ಹೈಕಮಾಂಡ್ ನೀವು ಇಲ್ಲಿಂದ ನಿಲ್ಬೋದು ಅಂತ ಹೇಳಿತ್ತು, ಆದರೆ ಅವರು ತಗೊಳ್ಳಿಲ್ಲ ಅದನ್ನು. ಬನ್ನಿ, ವಿಜಯ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನನಗನ್ಸುತ್ತೆ ಈ 17 ಪಟ್ಟಿಯಲ್ಲಿ 7 ಜನ ಇದ್ದಾರಲ್ಲ, ಎಲ್ಲ ಫ್ಯಾಮಿಲಿ ಪಾಲಿಟಿಕ್ಸೇ ಇದೆ. ಯಾಕೆಂತಂದರೆ ಹೇಳ್ಬಿಡ್ತೀನಿ, ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಗಳು, ಆಮೇಲೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಗ, ಸಂಯುಕ್ತ ಪಾಟೀಲ್ ಶಿವಾನಂದ್ ಪಾಟೀಲ್ ಅವರ ಮಗಳು, ರಾಧಾಕೃಷ್ಣ ಕಲಬುರಗಿಯಿಂದ ಅಳಿಯ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ, ಕುಮಾರ್ ನಾಯಕ್ ಬೇರೆ, ಸಾಗರ್ ಖಂಡ್ರೆ ಅವ್ರ ಮಗ, ಪ್ರಭಾ ಮಲ್ಲಿಕಾರ್ಜುನ್ ಸೊಸೆ, ಆಮೇಲೆ ಮನ್ಸೂರ್ ಅಲಿ ಖಾನ್ ರಹೀಮ್ ಖಾನ್ ಅವರ ಮೊಮ್ಮಗ, ಸೌಮ್ಯ ರೆಡ್ಡಿ ರಾಮಲಿಂಗಾರೆಡ್ಡಿ ಅವರ ಮಗಳು, ಆಮೇಲೆ ಗೀತಾ ಶಿವರಾಜ್ ಕುಮಾರ್ದು ಕೂಡ ಒಂದು ಬರುತ್ತೆ, ಯಾಕೆಂದರೆ ಮಧು ಬಂಗಾರಪ್ಪ ಅವರ ಸಹೋದರಿ. ಸ್ವಲ್ಪ ಫ್ಯಾಮಿಲಿ ಪಾಲಿಟಿಕ್ಸ್ ಬಿ ಜೆ ಪಿಯಲ್ಲೂ ಕೂಡ ಇಲ್ಲ ಅಂತಲ್ಲ, ಒಂದು ಕಡೆ ಇದೆ ಅದೊಂದು. ಆಮೇಲೆ 4 ಕ್ಷೇತ್ರ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಈಗ ಬಂದಿರುವಂಥ ಒಂದು ಪಟ್ಟಿ ಏನಿದೆ, ನಿನ್ನೆ ನಾವು ಹೋಲಿಸಿದಾಗ ಬಹುತೇಕ ಅಂತಿಮ ಇದ್ದಂಗಿದೆ. ಬಾಗಲಕೋಟೆಯಲ್ಲಿ ಒಂದು ಸಂಯುಕ್ತ ಹೊರತುಪಡಿಸಿ ವೀಣಾ ಕಾಶಪ್ಪನವ್ರಿಗೊಂದು ಟಿಕೆಟ್ ತಪ್ಪದಂಗೆ ಕಾಣ್ತಾ ಇದೆ. ನಿಮ್ಮ ಅಭಿಪ್ರಾಯ? ಜಯಪ್ರಕಾಶ್, ಅಳೆದು ತೂಗಿ ಸಾಕಷ್ಟು ಲೆಕ್ಕಾಚಾರ ಹಾಕಿ 24 ಕ್ಷೇತ್ರಗಳಿಗೆ, ಅಂದರೆ ಮೊದಲ ಪಟ್ಟಿಯಲ್ಲಿ 7, ಇವತ್ತು 17 ಲೋಕಸಭಾ ಕ್ಷೇತ್ರದ ಪಟ್ಟಿಯನ್ನು ಪ್ರಕಟ ಮಾಡಿರುವಂಥದ್ದು. ಅದರಲ್ಲಿ ನೋಡೋದಾದ್ರೆ ಸಂಪೂರ್ಣವಾಗಿ ಅಂದರೆ 5 ಜನ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಉಳಿದಂತೆ ನೀವು ವಿಶ್ಲೇಷಣೆ ಮಾಡಿದ ರೀತಿಯಲ್ಲಿ ಕೂಡ ಕುಟುಂಬದವರು, ಅದು ಅಕ್ಕ ಇರ್ಬೋದು, ತಂಗಿ, ಅದೇ ರೀತಿ ಪತ್ನಿ ಇದೆ ಸೇರಿದಂತೆ ಒಟ್ಟು ಸುಮಾರು ಒಂದು 5, ಒಟ್ಟು 10 ಜನ ಕುಟುಂಬದವರಿಗೆ ಕೊಟ್ಟಿರುವಂಥದ್ದು. ಇನ್ನೂ ಕೂಡ ಬಾಕಿ ಇರುವಂಥದ್ದು 4 ಲೋಕಸಭಾ ಕ್ಷೇತ್ರಗಳು. ಅದರಲ್ಲಿ ಚಾಮರಾಜನಗರ, ಕೋಲಾರ, ಬಳ್ಳಾರಿ, ಇದು ಚಿಕ್ಕಬಳ್ಳಾಪುರ 4 ಕೂಡ ಬಾಕಿ ಇರುವಂಥದ್ದು. ಇಲ್ಲೂ ಕೂಡ ಚಾಮರಾಜನಗರದಲ್ಲಿ ಸಚಿವ ಮಹಾದೇವ್ ಅವರು ತಮ್ಮ ಪುತ್ರನಿಗೆ ಟಿಕೆಟನ್ನು ಬೇಡಿಕೆಟ್ಟಿರುವಂಥದ್ದು, ಪಟ್ಟನ್ನು ಹಿಡಿದಿರುವಂಥದ್ದು. ಇಲ್ಲ, ನೀವೇ ನಿಂತ್ಕೊಳ್ಳಿ ಅಂತ ಮಹಾದೇವ್ ಅವರಿಗೆ CM DK ದುಂಬಾಲ್ ಬಿದ್ದಿದ್ರೆ, ಇಲ್ಲ ನನ್ನ ಮಗನಿಗೆ ಕೊಡಬೇಕಂತ ಪಟ್ಟನ್ನು ಹಿಡಿದಿರುವಂಥದ್ದು. ಇದು ಪೆಂಡಿಂಗ್ಗೆ ಕಾರಣ ಆಗಿರುವಂಥದ್ದು. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ರೀತಿ ಇಂಟ್ರೆಸ್ಟಿಂಗ್ ಇರುವಂಥದ್ದು, ರಕ್ಷಾರಾಮಯ್ಯ ವರ್ಸಸ್ ವೀರಪ್ಪ ಮೊಯ್ಲಿ. ಅದರ ಜೊತೆಗೆ ಇನ್ನೊಂದು ಆ್ಯಡ್ ಆಗಿರುವಂಥದ್ದು, ಒಂದು ವೇಳೆ BJP ಟಿಕೆಟ್ಗೋಸ್ಕರ ಕಾಯ್ತಾ ಇದ್ದಾರಾ ಅನ್ನೋಂಥದ್ದು ಕಾಂಗ್ರೆಸ್ ಚರ್ಚೆ ಆರಂಭ ಆಗಿರುವಂಥದ್ದು. ಅಲ್ಲಿ ಸುಧಾಕರ್ ಒಂದು ವೇಳೆ ತಪ್ಪಿದ್ರೆ ಅವ್ರನ್ನ ಕರ್ಕೊಬರುವಂಥ ಪ್ಲಾನ್ ಆಗ್ತಾ ಇದೆಯಾ, ಅಥವಾ ಶಿವಶಂಕರ್ ರೆಡ್ಡಿ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇರೋದು. ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ವರ್ಸಸ್ ತುಕಾರಾಮ್ ಅವರ ಮಧ್ಯೆ ಪೈಪೋಟಿ ಆಗ್ತಾ ಇರುವಂಥದ್ದು. ನಾಗೇಂದ್ರ ಅವರು ತಮ್ಮ ಸಹೋದರನಿಗೆ ಟಿಕೆಟನ್ನು ಕೊಡಿಸ್ಬೇಕು ಅಂತ ಇದ್ದರೆ, ಮತ್ತೊಂದು ಕಡೆ ತುಕಾರಾಮ್ ಅವರು ಕೂಡ ಅವರ ಸಂಬಂಧಿಗೆ ಟಿಕೆಟ್ ಕೊಡಿಸೋ ಸಂಬಂಧಪಟ್ಟಂತೆ ಫೈಟ್ ನೀಡ್ತಾ ಇರುವಂಥದ್ದು. ಕೋಲಾರದಲ್ಲಿ ಜಯಪ್ರಕಾಶ್, ಕೋಲಾರದಲ್ಲಿ KH ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬೆಂಬಲಿಗರ ನಡುವಿನ ಸಮರ ಏನಿದೆ, ಶೀತಲ ಸಮರ ಏನಿದೆ, ಅದು ಇನ್ನೂ ಕೂಡ ಬಗೆಹರಿದಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಟಿಕೆಟನ್ನು ಪೆಂಡಿಂಗನ್ನು ಇಟ್ಟಿರುವಂಥದ್ದು. ಅಂದರೆ ಉಳಿದಂಥ 4 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಸಚಿವರ ಮಕ್ಕಳು ಒಬ್ಬರು ಇರುವಂಥದ್ದು, ಮತ್ತೊಂದು ಕಡೆ ಸಂಬಂಧಿಕರು ಇರುವಂಥದ್ದು. ಅಲ್ಲಿ ಗಲಾಟೆ ಹಿನ್ನೆಲೆಯಲ್ಲಿ, ಅಲ್ಲಿ ಯಾವುದೂ ಕೂಡ ಅಸಮಾಧಾನ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಪೆಂಡಿಂಗನ್ನು ಇಟ್ಟಿರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ, ಈಗ ಟಿಕೆಟ್ ಪ್ರಕಟ ಆಗಿರುವಂಥದ್ದು. ಅಲ್ಲಿ ಬಾಗಲಕೋಟೆಯಲ್ಲಿ ಖಂಡಿತವಾಗ್ಲೂ ಕೂಡ ವೀಣಾ ಕಾಶಪ್ಪನವರು ಬಂಡ ಹೇಳುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋಂಥದ್ದು. ಅದೇ ರೀತಿ ಬೀದರ್ ಬಂದರೂ ಕೂಡ ಅಲ್ಲಿ ಸಾಗರ್ ಖಂಡ್ರೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೇ ಆಕಾಂಕ್ಷಿ ಆಗಿದ್ದಂಥವ್ರು ಕೂಡ ಅಸಮಾಧಾನ ಹೇಳುವಂಥ ಸಾಧ್ಯತೆ ಇರುವಂಥದ್ದು. ಇದನ್ನು ಹೇಗೆ ನಿಭಾಯಿಸ್ತಾರೆ ಅಂತ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ 4 ಲೋಕಸಭಾ ಕ್ಷೇತ್ರ ಇದೆ, ಅದು ಇನ್ನೂ ಕೂಡ ಕಗ್ಗಂಟಾಗಿರುವಂಥದ್ದು. ನಾಳೆ ಮತ್ತೊಂದು ಸುತ್ತಿನ ಸಭೆ ನಡೆಸಿ ತೀರ್ಮಾನ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇನ್ನಷ್ಟು ಅಪ್ಡೇಟ್ ಕೊಡ್ತೇನೆ.